ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾ ಭಾಗವನ್ನು ಕೇಳಬಹುದು. ತಮ್ಮನ ಹೆಂಡತಿಯ ಜೊತೆ ಕಂಡ ಪ್ರೀತಿಯ ಸ್ವರ್ಗ ಸುಖ ಕಥಾ ಭಾಗ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ನೀವು ವಯಸ್ಕರಾಗಿಲ್ಲದೆ ಇದ್ದರೆ ಈ ಕಥೆಯನ್ನು ಸ್ಕಿಪ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೂ ಕೂಡ ನನ್ನ ಸಂಬಂಧಿ ಜೊತೆ ಸ್ವರ್ಗ ಸುಖ ಅನುಭವಿಸುವ ಅವಕಾಶ ಸಿಕ್ಕತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಅದು ಕೂಡ ನನ್ನ ತಮ್ಮನ ಹೆಂಡತಿ ಜೊತೆ. ಅಬ್ಬಾ, ನನಗೆ ಪ್ರತಿ ಸಲ ಈ ಕತೆ ಓದಿದಾಗ ನನಗೆ ಅವಳ ಆ ಸುಂದರವಾದ ಅನುಭವಗಳು ನೆನಪಿಗೆ ಬರ್ತಾನೇ ಇರುತ್ತೆ. ನಮ್ಮ ಮನೆಯಲ್ಲಿ ಗುಡ್ಸೋಕೆ, ಬಡ್ಸೋಕೆ, ಅಡುಗೆ ಮಾಡೋಕೆ, ಅದಕ್ಕೆ ಇದಕ್ಕೆ ಪ್ರತಿಯೊಂದಕ್ಕೂ ಬೇರೆ ಕೆಲಸಕ್ಕೆ ಹಾಳಿದ್ದಾರೆ. ಕೇವಲ ಹೆಣ್ಣು ಮಕ್ಕಳು ಇರೋದು ತಿನ್ನೋಕೆ, ಹುಣ್ಣೋಕೆ, ಮಲಗೋಕೆ, ಇಷ್ಟೇ ಅವರ ಕೆಲಸ. ನಾವು ಮನೆಯಲ್ಲಿ ಆಚೆ ದುಡಿಯೋಕೆ ಗಂಡಸರು. ನಮ್ಮ ಮನೆಯಲ್ಲಿ ಊಟ ಮಾಡುವುದು ಮೊದಲು ಗಂಡಸರು, ಅದಾದ ನಂತರವೇ ಹೆಂಗಸರು ಊಟ ಮಾಡೋ ಒಂದು ಹಳೆಯ ಪದ್ಧತಿ ಇದೆ. ನಮ್ಮ ಈ ಕಥೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಬೇಸಿಕ್ ಮೊದಲು ಈ ವಿಚಾರಗಳನ್ನು ಖಂಡಿತ ಹೇಳಲೇಬೇಕಾಗತ್ತೆ, ಅನಿವಾರ್ಯ. ನನ್ನ ಹೆಸರು ರಾಜೇಶ್, ನನ್ನ ತಮ್ಮ ಗಿರೀಶ್, ನಾನು ಇರುವ ಊರು ಹಾಸನ್. ನನ್ನ ತಂದೆ ರಘುಪತಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಹಾಗಾಗಿ ಅವರನ್ನು ನೋಡೋದಕ್ಕೆ ಆಗಾಗ ಜನ ಬರ್ತಾ ಇರ್ತಾರೆ. ನನ್ನ ಹೆಂಡತಿ ಉಷಾ ಆಗ ತುಂಬು ಗರ್ಭಿಣಿ. ಹಾಗಾಗಿ ಅವಳನ್ನು ಅವಳ ತವರು ಮನೆಗೆ ಕಳಿಸ್ಕೊಟ್ಟೆ. ಸಂಪ್ರದಾಯದ ಪ್ರಕಾರ ಮೊದಲ ಹೆರಿಗೆ ತಾಯಿ ಮನೆಯಲ್ಲೇ ಆಗಬೇಕು ಅಂತ ಇತ್ತು. ಹಾಗಾಗಿ ಅವರಿಗೂ ನಾನು ಎದುರು ವಾದ ಮಾಡಿದೆ. ಅವಳನ್ನು ಕಳಿಸ್ಕೊಟ್ಟಿದ್ದು ಆಯಿತು. ಇನ್ನು ನನ್ನನ್ನು ನೋಡ್ಕೊಳ್ಳೋಕೆ ನನ್ನ ಅಮ್ಮ ಕೂಡ ಇಲ್ಲ. ನನಗೆ ತಂದೆ ಮಾತ್ರ ಒಬ್ಬರಿದ್ದಾರೆ. ಅವರೇ ನಿಂತು ನನ್ನ ತಮ್ಮನಿಗೂ ನನಗೂ ಮದುವೆ ಕೂಡ ಮಾಡಿಸಿದ್ದು. ಅವತ್ತು ಹೇಗೋ ಬಿಸ್ನೆಸ್ ಚೆನ್ನಾಗಿ ಆಗ್ತಿತ್ತು. ಹಾಗಾಗಿ ನಾನು ಮನೆಗೆ ಲೇಟಾಗಿ ಬರ್ತಿದ್ದು. ನನ್ನ ಹೆಂಡತಿ ಮನೆಯಲ್ಲಿ ಇಲ್ಲದ್ರಿಂದ ನನಗೆ ಊಟ ಬಡಿಸೋಕೆ ನಿಖಿತಾ ಬಂದಳು. ನಿಖಿತಾ ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ನಾನು ಬೇರೆ ಲೇಟಾಗಿ ಬಂದಿದ್ನಾ, ಅಪ್ಪನ ನೋಡೋಕೆ ಯಾರೋ ಬಂದಿದ್ರು. ಮನೆಯಲ್ಲಿ ಬೇರೆ ನಿಖಿತಾ ಒಬ್ಬಳೇ ಕೆಲಸ ಮಾಡಿಕೊಂಡು ಫುಲ್ಲು, ಯಾಕಂದರೆ ಈಗ ಅತ್ತಿಗೆ ಬೇರೆ ಇಲ್ಲ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅನಿಸುತ್ತೆ. ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟು ಮಲಗಿಬಿಟ್ಟಿದ್ದಾಳೆ. ನಾನು ಮನೆಗೆ ಬಂದಾಗ ತುಂಬ ಅಂದರೆ ತುಂಬ ಹಸಿವಾಗ್ಬಿಟ್ಟಿತ್ತು. ನನಗೂ ನನ್ನ ಹೆಂಡತಿ ಮನೇಲಿಲ್ಲ ಅನ್ನೋದು ಮರೆತೋಗಿತ್ತು. ನಾರ್ಮಲಾಗಿ ಊಟಕ್ಕೆ ಮನೆಗೆ ಬಂದೆ. ಹಾಗಾಗಿ ಸೀದಾ ಡೈನಿಂಗ್ ಟೇಬಲ್ಗೆ ಹೋಗಿ ಕೂತ್ಕೊಂಡೆ. ಅದರಲ್ಲಿ ಊಟನೇ ಇಲ್ಲ. ಕೆಲಸದವಳು ಎಲ್ಲ ಕ್ಲೀನ್ ಮಾಡಿ ಫುಲ್ಲು ಖಾಲಿ ಪಾತ್ರೆಗಳನ್ನ ಇಟ್ಬಿಟ್ಟು ಹೋಗಿದ್ದಾಳೆ. ಆಗ ನಾನು ನನ್ನ ತಮ್ಮನ ರೂಮ್ಗೆ ಹೋಗಿ ಬಾಗಿಲು ತಡ್ತೆ. ನನ್ನ ತಮ್ಮ ಬಾಗಿಲು ತೆಗಿತಾನೆ ಅಂತ ನಾನು ಅಂದ್ಕೊಂಡಿದ್ದು. ಆದರೆ ನಿಖಿತಾ ಬಂದು ಬಾಗಿಲು ತೆಗೆದ್ಲು. ಗಿರೀಶ್ ಎಲ್ಲಿ ಅಂತ ಕೇಳಿದೆ. ಗಿರೀಶ್ ಲೋಕಲ್ ಕ್ಲಬ್ ಒಂದರ ಸೆಕ್ರೆಟರಿ ಆಗಿರೋದ್ರಿಂದ ಮಾರನೇ ದಿನ ಯಾವುದೋ ಒಂದು ಫಂಕ್ಷನ್ ಸಲುವಾಗಿ ವ್ಯವಸ್ಥೆ ಮಾಡೋಕೆ ಅಲ್ಲೇ ಇದ್ದಾರೆ. ಬಹುಶಃ ತಡವಾಗಿ ಬರಬಹುದು ಅಥವಾ ಬರ್ದೇನೂ ಇರಬಹುದು ಅಂತ ಹೇಳಿದ್ಲು. ನಾನು ನಿಖಿತಾಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಅಂತ ಕೇಳಿಬಿಟ್ಟು ನಾನು ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಅವಳು ಬಾಬಾ ಅದಕ್ಕೆ ನಿಂತೆ, ನೀವು ಹೋಗಿ ನಾನು ಊಟನ ನಿಮ್ಮ ರೂಮಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ಲು. ನನಗೆ ಡೌಟ್ ಆಯಿತು, ಎಲ್ಲ ಪಾತ್ರೆ ಖಾಲಿ, ನನಗೇನಾದರೂ ಸಪ್ರೇಟಾಗಿ ಎತ್ತಿಟ್ಟಿದ್ದಾಳೇನೋ ಅಂತ. ನಾನು ಆಯಿತು ಅಂತ ಹೇಳಿದೆ. ನಾನು ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸಿ ಸೋಫಾದಲ್ಲಿ ಕೂತು ಟಿ ವಿ ನೋಡ್ತಾ ಕೂತಿದ್ದೆ. ನಿಖಿತಾ ಊಟ ತಂದು ನನ್ನ ಎದುರಿಗೆ ಇಟ್ಲು. ಕಾಫಿ ಟೇಬಲ್ ಮೇಲೆ ಇಟ್ಟಿದ್ಲು. ಕಾಫಿ ಟೇಬಲ್ ಸ್ವಲ್ಪ ಕಡಿಮೆ ಎತ್ತರ ಇದ್ದಿದ್ದರಿಂದ ನಿಖಿತಾ ಬಗ್ಗಿ ಊಟವನ್ನು ಇಡಬೇಕಾಗಿತ್ತು. ಮೊದಲಿಗೆ ಚಪಾತಿ ಬೌಲ್ ಇಟ್ಲು, ಮತ್ತು ದಾಲ್ ಬೌಲ್ ಇಟ್ಲು. ಆ್ಯಂಡ್ ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಇವತ್ತು ಸ್ವಲ್ಪ ಅಡುಗೆ ತುಂಬ ಸ್ಪೆಷಲ್ ಆಗಿತ್ತು. ನನಗನ್ನಿಸ್ತು ನನಗೋಸ್ಕರ ಇವರು ಊಟನ ಫುಲ್ಲು ಎಲ್ಲ ಸರ್ವ್ ಮಾಡಿ ಇಟ್ಕೊಂಡು ಇನ್ನು ಮಿಕ್ಕಿದ ಪಾತ್ರೆಗಳೆಲ್ಲ ಕೆಲಸದವ್ರ ಹತ್ರ ಹೇಳಿ ಬೆಳಗಿಸಿಟ್ಟಿರಬಹುದು ಅಂತ. ಅದಾದ ಮೇಲೆ ಸಬ್ಜಿ ಅಂತೆ, ಆಮೇಲೆ ನೀರಿನ ಬಾಟ್ಲು, ಗ್ಲಾಸು, ಇದಕ್ಕಾಗಿ ಸುಮಾರು ಸಲ ಬಗ್ಗಿ ಎದ್ದು ಮಾಡಬೇಕಾಗತ್ತೆ. ಪ್ರತಿ ಸಲ ಅವಳು ಬಗ್ದಾಗ ಅವಳ ಆ ಲೋ ನೆಕ್ ನೈಟಿ ಒಳಗಿನಿಂದ ಕ್ಲಿಯರಾಗಿ ನಾನು ನೋಡಬಾರ್ದಂತಹ ಕೆಲವೊಂದಷ್ಟು ಸ್ವರ್ಗ ಸಾದೃಶ್ಯ ದೃಶ್ಯಗಳು ಕಾಣ್ತಿದ್ವು. ಅವಳು ಪ್ರತಿ ಸಲ ಬಗ್ದಾಗ ನಾನು ನೋಡುವುದನ್ನು ಅವಳು ಕೂಡ ಗಮನಿಸ್ತಿದ್ಲು. ಐ ಥಿಂಕ್ ನಾನು ಮೊದಲನೇ ಸಲ ಅನ್ನಿಸ್ತು ಅವಳಿಗೆ ಕಾಣಬಾರ್ದದು, ಕದ್ದು ನೋಡೋ ಪ್ರಯತ್ನ ಮಾಡ್ತಿದ್ದೆ. ಆದರೂ ಸುಮ್ಮನಿದ್ಲು ಗೊತ್ತಾದಾಗೂ. ಅದು ಮತ್ತು ಊಟ ಮುಗಿದ ಮೇಲೆ ಕೂಡ ಮತ್ತೆ ಅದೇ ಪುನರಾವರ್ತನೆ ಆಯಿತು. ಯಾಕಂದರೆ ಎಲ್ಲ ತೊಗೊಂಡು ಹೋಗಬೇಕಲ್ವ, ಅವಾಗೂ ಬಗ್ತಾನೇ ಇದ್ಲು. ನಿಖಿತಾ ಒಬ್ಬ ಯೌವನದ ಸುಂದರವಾದ ಮಾಗಿದಂತಹ ಹೆಣ್ಣು. ಅವಳ ಅಂದವನ್ನು ಇಡೀ ಗಲ್ಲಿಗಳಲ್ಲಿ ಹೆಸರುವಾಸಿ ಅಂತಲೇ ಹೇಳ್ಬೋದು. ಅವಳಿಗೆ ಆಗ 22 ವರ್ಷ. ನನ್ನ ತಮ್ಮನಿಗೆ ಮದುವೆಯಾಗಿ ಜಸ್ಟ್ 1 ವರ್ಷ ಆಗಿತ್ತು. ಮತ್ತು ಅವರ ಸಂಬಂಧದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಯೇ, ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋಂಗೇ ಇತ್ತು.
ಒಂದೇ ಒಂದು ಲೋ ಪಾಯಿಂಟ್ ಏನಪ್ಪ ಅಂದರೆ ಅವನು ಕೆಲಸದ ಸಲುವಾಗಿ ಕೆಲವೊಮ್ಮೆ ದಿನಗಳು 1-2 ದಿನಗಳ ಮಟ್ಟಿಗೂ ಅವನು ದೂರ ಇರೋದು ಉಂಟು. ಏನೂ ಸಮಸ್ಯೆ ಅದನ್ನು ಬಿಟ್ಟಿಲ್ಲ. ಆದರೆ ನಿಖಿತಾಗೆ ಮಕ್ಕಳು ಮಾಡಿಕೊಳ್ಳೋ ಮುಂಚೆ ಆದಷ್ಟು ಎಂಜಾಯ್ ಮಾಡಿಬಿಡ್ಬೇಕು ಅಂತ ಹೇಳ್ಕೊಂಡಿದ್ಲಂತೆ. ನನಗೆ ರಾತ್ರಿ ಹೊತ್ತಿನಲ್ಲಿ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಎನರ್ಜಿ ಡ್ರಿಂಕ್ ಥರ ಕುಡಿಯೋ ಅಭ್ಯಾಸ. ಹಾಗಾಗಿ ನಿಖಿತಾ ನನಗೆ ತರೋಕೆ ಅಂತ ಹೋಗ್ತಾಳೆ. ಆದರೆ ಅವಳು ಬರುತ್ತಿದ್ದುದನ್ನು ನೋಡಿ ನನಗೆ ಬೇರೆಯೇ ಮೂಡ್ ಬಂದ್ಬಿಡ್ತು. ಒಳ್ಳೆ ಮೊದಲ ರಾತ್ರಿಗೆ ಹುಡುಗಿ ಬರ್ತಾಳಲ್ಲ ಲೋಟ ಹಿಡ್ಕೊಂಡು, ಅದೇ ರೀತಿ ಫೀಲಿಂಗ್ ಬಂತು. ಹೆಂಡತಿನೇ ಅಲ್ವಾ ಇಂತಹ ಪರ್ಸ್ನಲ್ ವಿಚಾರಗಳನ್ನು ಕೇರ್ ತಗೊಳ್ಳೋ ಹಾಗಾಗಿ ಇವತ್ತು ನನ್ನ ಹೆಂಡತಿ ಬಿಟ್ಟು ಹೋದ ಒಂದು 3-4 ದಿನ ಕಳೆದ ಮೇಲೆ ಇಂತಹ ಪರಿಸ್ಥಿತಿ ನನಗೆ ಬಂದಿತ್ತು. ಯಾವುದೇ ಹೆಂಗಸನ್ನು ನೋಡಿದರೂ ಆಸೆ ಆಗೋದು. ಏನಾದರೂ ನನ್ನ ಹೆಂಡತಿ ಇದ್ದಿದ್ರೆ ಅವಳ ಜೊತೆ ಸೇರಿ ಸುಖವನ್ನು ಅನುಭವಿಸ್ತಿದ್ದೆ. ಆದರೆ ಏನು ಮಾಡೋದು, ಈಗ ನಿಖಿತಾನ ನೆನೆಸ್ಕೊಂಡು ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ವಿಧಿ ಆ ರಾತ್ರಿಗೆ ಇನ್ನೂ ಬೇರೆಯೇ ಪ್ಲ್ಯಾನ್ ಮಾಡಿತ್ತು. ಜಸ್ಟ್ ನಾನು ಸ್ವಲ್ಪ ಸೈಡ್ ಸಿಕ್ಕಿದ್ರೆ ಸಾಕು ಅಂದರೆ ಮುಷ್ಟಾನನೇ ಸಿಗುತ್ತೆ ಅನ್ನೋಂಗಾಯಿತು. ಸಾಮಾನ್ಯವಾಗಿ ನಿಖಿತಾ ಅಷ್ಟು ಲೋ ನೆಕ್ ನೈಟಿ ಹಾಕ್ಕೊಳ್ಳಲ್ಲ. ಯಾಕಂದರೆ ನಾವೆಲ್ಲ ಊಟಕ್ಕೆ ಕೂತಾಗ ಮಾವ ನಾನು ಅವರೆಲ್ಲ ಇದ್ದಾಗ ಅಂಥದ್ದೆಲ್ಲ ಸರಿ ಹೋಗಲ್ಲ ಅಂತ ಪೂರ್ತಿ ಮುಚ್ಕೊಂಡಿರೋದನ್ನೇ ಹೆಚ್ಚು ನೋಡಿರೋದು ನಾವು. ಈಗ ಮಲಗೋ ಸಮಯ ಆಗಿದ್ದರಿಂದ ಅಂಥ ಬಟ್ಟೆ ಹಾಕ್ಕೊಂಡಿದ್ದಾಳೇನೋ ಅಂತ ನಾನು ಅಂದ್ಕೊಂಡೆ. ನಿಖಿತಾ ಮತ್ತೆ ನನ್ನ ರೂಮಿಗೆ ಅಂತ ಬಂದಳು ಆ್ಯಂಡ್ ಅದೇನೋ ತಂದಿದ್ಲು. ನೋಡಿದ್ರೆ ನನಗೆ ಬೇಕಾಗಿರೋ ಅರಿಶಿಣದ ಎನರ್ಜಿ ಡ್ರಿಂಕ್ ಇಡೋಕ್ಕೆ ಅಂತ ಬಗ್ದಾಗ ನಾನು ಅವಳನ್ನೇ ನೋಡ್ತಾ ಇದ್ದೀನಿ. ನನ್ನ ನೋಡುತ್ತಲೇ ಅವಳು ಇಟ್ಟಿದ್ದು. ಆದರೆ ನನಗೆ ತಡ್ಕೊಳ್ಳೋಕ್ಕೆ ಹೆಂಗೆ ತಾನೇ ಆಗುತ್ತೆ. ಹಾಗಾಗಿ ಅವಳು ಬಗ್ದಾಗ ಅವಳು ನೋಡ್ತಿದ್ದಾಳೆ, ಅದು ಗೊತ್ತಿತ್ತು. ನಾನು ಕಣ್ಣು ಬಿಟ್ಟು ನೋಡ್ತಿದ್ದೀನಿ. ಆದರೆ ಈ ಸಲ ನನಗೆ ಶಾಕ್ ಅಂದರೆ ಬಹಳ ಶಾಕ್. ಅವಳ ಲೋ ನೆಕ್ ನೈಟಿಯ ಒಂದು ಬಟನ್ನೇ ಎಗರೋಗಿದೆ. ಜೊತೆಗೆ ಒಳಗೆ ಇರಬೇಕಾದಂತಹ ಆ ಒಂದು ಡ್ಯಾಶ್ ಮಿಸ್ಸಿಂಗ್ ಏನಾಗ್ತಿದೆ. ಹಾಗಾಗಿ ನನಗೆ ಅವಳ ಇಡೀ ಅದ್ಭುತ ನೋಟ ಸಿಕ್ತು ನೋಡೋಕ್ಕೆ. ಆಗ ಅವಳು ನನ್ನನ್ನೇ ನೋಡ್ತಾ ನನ್ನಲ್ಲಾಗ್ತಿದ್ದಂತಹ ಬದಲಾವಣೆನ ಗಮನಿಸಿದವಳು, ಬಾಬಾ ಎ ಸಿ ಫುಲ್ ಆಗಿದ್ರೂ ಇಷ್ಟು ಬೆವರ್ತಾ ಇದ್ದೀರಾ, ಏನಾಯಿತು, ಹುಷಾರಿಲ್ವಾ, ಏನು ಸಮಾಚಾರ ಅಂತ ಕೇಳಿದ್ದು. ನಾನು ಸ್ವಲ್ಪ ಧೈರ್ಯ ಮಾಡಿ ಹೇಗಿದ್ದರೂ ಅವಳೇ ಆಹ್ವಾನ ಕೊಡ್ತಾ ಇದ್ದಾಳೆ, ನಾನು ಗಂಡಸು ಅಲ್ವಾ, ಆಗಿದ್ದಾಗ್ಬಿಡಲಿ ನಿಜಾನೇ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಎಲ್ಲಿ ತಮ್ಮನಿಗೆ ಹೇಳ್ಬಿಡ್ತಾಳೋ ಅಣ್ಣ ತಮ್ಮ ದಯಾದಿಗಳಾಗ್ಬಿಡ್ತೀವಿ ಅನ್ನೋ ಭಯ ಕೂಡ ಆಯಿತು. ಹಾಗೇನಾದರೂ ಅವಳು ಹೇಳಿದರೆ ಅವಳ ಮೇಲೆ ತಿರುಗಿ ಹಾಕಬಹುದಲ್ವಾ. ಅವಳೇ ಬಂದದ್ದು, ಅದು ಅವಳದೇ ತಪ್ಪು. ನನ್ನ ಹೆಂಡತಿ ಇಳಿದಿದ್ದಾಗ ನನ್ನ ರೂಮಿಗೆ ಬಂದಿರೋದು ಅವಳ ತಪ್ಪು. ಅದು ಕೂಡ ಲೋ ನೆಕ್ ನೈಟಿ ಹಾಕ್ಕೊಂಡು ಮೇಲಿನ ಬಟನ್ನು ಬೇರೆ ಎಗರಿಸ್ಕೊಂಡು ಅಂತ ಅವಳ ಮೇಲಿನ ಹಾಕ್ಬಿಡೋಣ ಅಲ್ವಾ ಅಂತ ನಾನು ಅಂದ್ಕೊಂಡೆ. ಆದರೂ ಒಂದು ಸಲ ಟ್ರೈ ಮಾಡಿದೆ, ನಾನೇ ಡಿಸೈಡ್ ಮಾಡೋದು ಬೇಡ ಅಂತ. ನಾನು ಬೆವೆತಿರೋದಕ್ಕೆ ಕಾರಣ ಕೇಳಿದಾಗ ಧೈರ್ಯ ಮಾಡಿ ನಾನು ಆ್ಯಕ್ಚುಲ್ ಆಗಿ ಇರೋದನ್ನು ಇದ್ದ ಹಾಗೆ ಹೇಳ್ಬಿಟ್ಟೆ, ನಿನ್ನಿಂದಾನೆ ಅಂತ ಹೇಳಿಬಿಟ್ಟೆ. ಆದರೆ ಅವಳು ಅರ್ಥ ಆಗದವಳ ಹಾಗೆ ನಟಿಸುತ್ತಾ ಮಂಗಿಯ ಹಾಗೆ ಆಟ ಆಡ್ತಿದ್ಲು. ನಾನೇನು ಮಾಡಿದೆ ಬಾವಾ, ಏನು ಸಮಸ್ಯೆ ನಿಮ್ಮದು ಅಂತ ಕೇಳಿದ್ಲು. ನಿನಗೇನು ಗೊತ್ತಿಲ್ವಾ, ನೀನು ಈ ಥರ ಬಗ್ಗಿ ಎದ್ದು ನೀನು ಅದನ್ನು ತೋರಿಸಿದ್ರೆ ನನಗೇನು ಗತಿ ಆಗಬೇಕು. ಈ ಸಮಯದಲ್ಲಿ ಬೇರೆ ನನ್ನ ಹೆಂಡತಿ ಇಲ್ಲ. ಈ ಗಾಯದ ಮೇಲೆ ಉಪ್ಪು ಸುರಿಯೋ ಹಾಗೆ ನೀನು ಬೇರೆ ಈ ಥರ ತೆಗೆದು ಹಾಕಿ ಮೇಲಿನ ಬಟನ್ ಬೇರೆ ಹೆಗರಿಸಿ ನಾನು ನೋಡೋಕೆ ಕೊಟ್ಟಿದ್ಯಾ ಅಂದೆ. ಅದಕ್ಕೆ ಅವಳು ಮತ್ತೇನು ಹೇಳದೆ, ನಿಮಗೆ ನೋಡಿದ್ದು ಇಷ್ಟ ಆಯಿತಾ ಇಲ್ವಾ ಅಷ್ಟು ಹೇಳಿ ಅಂತ ಕೇಳಿದ್ಲು. ಅದಕ್ಕೆ ನಾನು, ಯಾರಿಗೆ ತಾನೇ ಇಷ್ಟ ಆಗೋಲ್ಲ, ಗಂಡಸಾಗಿರೋ ಪ್ರತಿಯೊಬ್ಬನಿಗೂ ಕೂಡ ಇಂತಹದನ್ನೆಲ್ಲ ನೋಡಿದಾಗ ಮನಸ್ಸಲ್ಲಿರೋ ಆಸೆಗಳನ್ನೋದು ಕೆರಳತ್ತೆ. ಆದರೆ ಗಿರೀಶ್ಗೆ ಗೊತ್ತಾದರೆ ಏನು ಕತೆ ಅಂತ ಕೇಳಿದ್ಲು. ಅದಕ್ಕೆ ನಾನು, ಯಾವ ಹುಚ್ಚ ತಾನೇ ಇದನ್ನೆಲ್ಲ ಇನ್ನೊಬ್ಬನಿಗೆ ಹೇಳ್ತಾನೆ ಅಂದೆ. ಆಗ ಅವಳು, ಆ್ಯಕ್ಚುಲಿ ಒಂದು ವಿಷಯ ಹೇಳ್ತೀನಿ, ಗಿರೀಶ್ನ ನಾನು ತುಂಬ ಪ್ರೀತಿಸ್ತೀನಿ. ನನ್ನ ಗಂಡ ಅಂದರೆ ನಂಗೆ ತುಂಬ ಇಷ್ಟ. ಅವನಿಗೆ ಯಾವುದೂ ಕೂಡ ಇವತ್ತುವರೆಗೂ ಕೊರತೆ ಮಾಡಿಲ್ಲ. ಅವರು ಕೂಡ ಅಷ್ಟೇ.